ಹಾಯ್ ಫ್ರೆಂಡ್ಸ್, ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿಯಿಂದ ನಾವು ಏನ್ ಚಾನಲ್ ಮಾಡಿದ್ವಿ, ನಿಜವಾಗ್ಲೂ ನಿಮ್ಮಿಂದ ಸಬ್ಸ್ಕ್ರೈಬ್ ಲೈಕ್ ಮಾಡಿದ್ದೀರಾ. ಫಸ್ಟ್ ಟೈಮ್ ಇನಿಷಿಯೇಷನ್ ಮಾಡಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಸೊ ಧನ್ಯವಾದ ಹೇಳ್ತಾ, ಇದೇ ತರ ನಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಇನ್ನೊಂದು ವಿಡಿಯೋ ನಾವು ಸೇಮ್ ರಿಫರ್ಬಿಶ್ಮೆಂಟ್ ಕಾನ್ಸೆಪ್ಟ್ ನಲ್ಲಿ ಯಾವ ತರ ಮಾಡಿದೀವಿ ಅಂತ ಎಲ್ಲ ಡೀಟೇಲ್ಸ್ ಕೊಡೋಣ, ಇದು ಮಾಹಿತಿ ಕೊಡೋಣ ಅಂತ ಈ ಸತಿ ಕೊಡ್ತಾ ಇದೀವಿ. ಮೊದ್ಲೆಂಗಿತ್ತು ಗಾಡಿ, ಆ ಗಾಡಿಗೆ ಯಾವ ಲೆವೆಲ್ಗೆ ನಾವು ಯಾವ ಸ್ಟೆಪ್ಸ್ ತಗೊಂಡು ಮಾಡ್ತೀವಿ, ಆ ಹಳೆ ಗಾಡಿ ಇದ್ರೂ ರಿಫರ್ಬಿಶ್ಮೆಂಟ್ ಕಾನ್ಸೆಪ್ಟ್ ಅನ್ನು ನಾವು ತಗೊಬಂದಿದೀವಿ. ಲೈಕ್ ರಿಫರ್ಬಿಶ್ಡ್ ಮೊಬೈಲ್ಸ್ ಬರುತ್ತೆ, ರಿಫರ್ಬಿಶ್ಡ್ ಎಲೆಕ್ಟ್ರಾನಿಕ್ ಐಟಮ್ಸ್ ಬರುತ್ತೆ. ಸೇಮ್ ವಿತ್ ರಿಫರ್ಬಿಶ್ಡ್ ಮೆಕ್ಯಾನಿಕಲ್ ಥಿಂಗ್ಸ್ ನಲ್ಲಿ ನಾವು ಟಾಟಾ ಏಸ್ ಒಂದು ತಗೊಬಂದಿದೀವಿ. ಟಾಟಾ ಏಸ್ ಅಂತ ಅಲ್ಲ, ನೀವು ಯಾವ್ದೇ ಗಾಡಿ ಸೂಪರ್ ಏಸ್, ಟಾಟಾ ಏಸ್, ಮ್ಯಾಕ್ಸಿಮೋ ನಮ್ಮ ಹತ್ರ ವೆಹಿಕಲ್ಸ್ ತಗೊಂಡ್ರೆ ಇಟ್ಸ್ ಆಲ್ ರಿಫರ್ಬಿಶ್ಮೆಂಟ್ ವೆಹಿಕಲ್. ರಿಫರ್ಬಿಶ್ಮೆಂಟ್ ಮಾಡಿದಾಗ ಕ್ವಾಲಿಟಿ ಆಫ್ ದ ವೆಹಿಕಲ್ ಇರ್ಲಿ, ಅದೇನೇ ಇರ್ಲಿ, ಅದು ಅಡಪ್ ಆಗುತ್ತೆ. ಯಾಕಂದ್ರೆ ನಾವು ಬಂಪರ್ ಟು ಬಂಪರ್, ಲೈಕ್ ರೇಡಿಯೇಟರ್ ಇರ್ಬೋದು, ಅದಕ್ಕೆ ಫ್ಲಶ್ ಅಪ್ ಮಾಡಿ ಕ್ಲೀನಿಂಗ್ ಮಾಡಿ, ನೆಕ್ಸ್ಟ್ ಅದಕ್ಕೆ ಏನ್ ಇಂಜಿನ್ ಪಾರ್ಟ್ ಬೈ ಪಾರ್ಟ್, ಸ್ಟೆಪ್ ಬೈ ಸ್ಟೆಪ್, ಕ್ಲಚ್, ಗಿಯರ್ ಬಾಕ್ಸ್, ಇಂಜಿನ್, ಪ್ರೊಪಲ್ಲರ್ ಶಾಫ್ಟ್, ಹೌಸಿಂಗ್, ದೆನ್ ಟೈರ್ಸ್ ಅಗೇನ್, ಈ ಒಂದು ನಾವು ಬಾಡಿ ಇಳಿಸಿ ಗಾಡಿಗೆ ಪ್ರತಿ ಒಂದು ಚೆಕ್ ಮಾಡ್ತೀವಿ. ಸೊ ನೆಕ್ಸ್ಟ್ ಸ್ಟೆಪ್ ನಾವು ವಾಷಿಂಗು, ಅದಕ್ಕೆ ಏನ್ ನಮ್ಗೆ ಕೆಮಿಕಲ್ ವಾಶ್ ಮತ್ತೆ ಡೀಸೆಲ್ ಸ್ಪ್ರೇ ಎಲ್ಲ ಮಾಡಿ ಆಮೇಲೆ ನಂತರ ನಾವು ಬಾಡಿಗಳು ಕಟ್ಟೋದು. ಸೊ ಸೇಮ್ ವೇ ಅದ್ರಲ್ಲಿ ನಾನು ಪೂರ್ತಿ ಎಲ್ಲ ಕಂಪ್ಲೀಟ್ ಲಾಂಗ್ ಆಗ್ಬಿಡ್ತದೆ ನಾನು ತಗೊಬಂದಾಗ ಏನೇನು ನಾವು ಕ್ಯಾರಿ ಔಟ್ ಮಾಡ್ತೀವಿ ಅಂತ. ಇದಕ್ಕೋಸ್ಕರ ಬೆಟರ್ ನಾವು ಕಸ್ಟಮರ್ಗೆ ಹೇಳೋದು ಒಂದೇ. ಸೊ ನಮ್ಮ ಆಫೀಸ್ 9:30 ಇಂದ 6:30 ತನಕ ಮಂಡೇ ಟು ಸ್ಯಾಟರ್ಡೆ ಓಪನ್ ಇರುತ್ತೆ. ಸಂಡೇ ಬಹಳ ಇದರಿಂದ ನಾವು ರಜಾ ಕೊಟ್ಟಿರ್ತೀವಿ. ಸಂಡೇ ನೀವು ಲಾಂಗ್ ಇಂದ ಬರ್ತೀನಿ ಅಂತ ಹೇಳಿದ್ರೆ ಬಿಫೋರ್ ಬರಕ್ಕಿಂತ ಮುಂಚೆ ಟೈಮ್ಸ್ ನಾವು ವರ್ಕ್ ಇರ್ಕ್ ಇದ್ದಾಗ ಹಾಫ್ ಡೇ ಕೆಲ್ಸಕ್ಕೆ ಇಟ್ಕೊಂಡಿರ್ತೀವಿ. ಆ ಟೈಮ್ನಲ್ಲಿ ಕ್ಲಿಯರ್ ಇನ್ಫಾರ್ಮೇಶನ್ ಸಂಡೇನೇ ಸಿಗೋದು ಸರ್, ನಮ್ ರಜಾ ಸಿಗಲ್ಲ ಅಂತ ಟೈಮ್ ನಲ್ಲಿ ನೀವು ನಮ್ಗೆ ಒಂದು ಕಾಲ್ ಮಾಡಿ. ನಾವು ಕಾಲ್ ಒಂದೊಂದ್ಸತಿ ಬಿಸಿ ಇದ್ದಿ ಪಿಕ್ ಮಾಡಿಲ್ಲ ಅಂದ್ರೆ ಒಂದು ವಾಟ್ಸಪ್ ಮೆಸೇಜ್ ಹಾಕಿ ಲೊಕೇಶನ್ ನಿಮ್ಗೆ ಸಿಕ್ಕಿದ ಮೇಲೆ ಬನ್ನಿ. ಯಾಕಂದ್ರೆ ಬಂದ್ಬಿಟ್ಟು ಕಷ್ಟ ಪಡ್ಬೇಡಿ. ಲೊಕೇಶನ್ ನಿಮ್ಗೆ ಅಂಡರ್ ಇದು ನಾವು ಹಾಕಿರ್ತೀವಿ, ಆ ಲೊಕೇಶನ್ ನೋಡು ಸಹ ನೀವು ಬರ್ಬೋದು, ಪ್ರಾಬ್ಲಮ್ ಏನಿಲ್ಲ. ಯಾಕಂದ್ರೆ ಮೈಸೂರು ಸಿಟಿ ನಲ್ಲಿ ರಿಂಗ್ ರೋಡ್ ನಲ್ಲಿ ಈಸಿ ಅಡ್ರೆಸ್. ಎನಿ ಆಫ್ ದ ಸ್ಟೇಟ್ ಬಂದ್ರೂ ನಿಮ್ಗೆ ಈ ಅಡ್ರೆಸ್ ಲೊಕೇಶನ್ ಅಲ್ಲಿ ನೀವೇ ಡೈರೆಕ್ಟ್ ಆಗಿ ಬಂದಾಗ ನಿಮ್ಗೆ ಒಂದ್ ಸ್ವಲ್ಪ ಮಾಹಿತಿಗಳು ಇರ್ಬೋದು, ಗಾಡಿ ಬಗ್ಗೆ ಇರ್ಬೋದು, ನಮ್ಮ ಬಾಡಿ ಡಿಸೈನ್ಸ್ ಬಗ್ಗೆ ಇರ್ಬೋದು, ನೀವು ಡಿಸ್ಕಸ್ ಮಾಡಿ ಒಂದು ಫೈನಲೈಸ್ ಮಾಡಿ ಅಡ್ವಾನ್ಸ್ ಮಾಡಿ ಹೋಗ್ಬೋದು. ಅದರಿಂದ ನಾನು ಬಹಳ ಸತಿ ಹಿಂಗ್ ಡಿಸ್ಕಸ್ ಕಸ್ಟಮರ್ ಜೊತೆ ಲೈವ್ ಆಗಿ ಮಾಡುವಾಗ ನಾನು ಬೇರೆ ಎಷ್ಟೋ ಕಸ್ಟಮರ್ಸ್ ಕಂಪ್ಲೇಂಟ್ ಫೋನ್ ಎತ್ತಲ್ಲ ಸರ್, ಡೀಟೇಲ್ಸ್ ಕೊಡೋದು ನಾವು ಬಂದಿದ್ದೀವಿ ಮೈಸೂರು ಅಂದಾಗ ಆ ಲೊಕೇಶನ್ ಇರುತ್ತೆ, ನೀವು ಬನ್ನಿ. ಯಾಕಂದ್ರೆ ನಾನು ನೀವೇ ಇದ್ದಿ ಇಲ್ಲಿ ಬಂದು ನಾನು ನಿಮ್ ಜೊತೆ ಮಾತಾಡ್ತಾ ಬರೋ ಫೋನ್ಸ್ ಎಲ್ಲ ಅಟೆಂಡ್ ಮಾಡ್ಕೊಂಡು ಕೂತ್ಬಿಟ್ರೆ ನಾವು ನಿಮ್ಗೆ ಹೆಂಗ್ ಅನ್ಸುತ್ತೆ? ಸೊ ಅದರಿಂದ ನಾವು ಲೈವ್ ಆಫೀಸ್ ಬಂದಿರೋ ಕಸ್ಟಮರ್ಸ್ಗೆ ಹ್ಯಾಂಡಲ್ ಮಾಡ್ತೀವಿ. ಅವ್ರು ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಅವ್ರಿಗೂ ನಿಮ್ದು ಅಮೂಲ್ಯವಾದ ಟೈಮ್ ನೀವು ತೆಗ್ದಿ ಬಹಳ ದೂರದಿಂದ ನೀವು ಮೈಸೂರು ಬಂದು ನಮ್ಗೆ ಒಂದು ಪ್ರೋತ್ಸಾಹ, ನ್ಯೂ ಲುಕ್ ನಲ್ಲೇ ಗಾಡಿ ಬೇಕು ಸರ್, ವೇಟ್ ಮಾಡ್ತೀವಿ, ನಾವು ನೋಡಿದೀವಿ ಗಾಡಿ ಕಟ್ಟಿರೋದು ಎಲ್ಲ ಅಂತ ನೀವು ಹೇಳ್ತಿರಲ್ಲ. ಆ ಒಂದು ನಮ್ ಪ್ರೋತ್ಸಾಹದಿಂದ ನಾವು ಇನ್ನೂ ಮುಂದೆ ಬರ್ತಾ ಇದೀವಿ. ಹಿಂಗೆ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ, ನಮ್ ಚಾನಲ್ಗೂ ಸಪೋರ್ಟ್ ಮಾಡಿ. ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿ ನೀವು ಮಾಡಬೇಕಾಗಿರೋದು ಇಷ್ಟೇ, ಲೈಕ್ ಅಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬನ್ನಿ ನೋಡೋಣ ಯಾವ ತರ ರಿಫರ್ಬಿಶ್ಮೆಂಟ್ ನಾವು ಪ್ರತಿ ಒಂದು ಗಾಡಿಗೆ ಮಾಡೋದು ಅಂತ. ಶಾರ್ಟ್ ವಿಡಿಯೋ ಕ್ಲಿಪ್ಸ್ ನಲ್ಲಿ ನಾವು ತೋರಿಸ್ಕೊಡ್ತೀನಿ. ನಂತರ ನಾವು ಒಂದು ಬೆಸ್ಟ್ ಡಿಸೈನ್ ಈ ಸತಿ ಟ್ರೆಂಡ್ ಡಿಸೈನ್ ಮಾಡಿದೀವಿ. ಇದು ನಾವು ಯೂಟ್ಯೂಬ್ ನಲ್ಲಿ ಬಿಡುಗಡೆ ಮಾಡಿರ್ಲಿಲ್ಲ. ಈ ಚಾನೆಲ್ ನಿಂದ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ. ದಿಸ್ ಇಸ್ ಮೇಡ್ ಟು ಮೈ ವೆರಿ ನಿಯರೆಸ್ಟ್ ಪರ್ಸನ್, ಮೈ ವೈಫ್ಸ್ in my wife's memory. Actually design has been designed for, this is dedicated to my wife Nabila Fatima, the train design. ಸೊ ನಾನು ಇದ್ರಲ್ಲಿ ಬ್ಯುಸಿ ಆಗಿ ಏನೋ ಒಂದು ನಮ್ಮನ್ನ ಇದು ಮಾಡಿ ಮಾಡೋಣ ಅಂತ ಒಂದು ಮನಸ್ಸಾರಿ ಹಾಕಿ ಅವಳು ಇದ್ರಲ್ಲಿ ಮೆಮೊರೀಸ್ ನಲ್ಲಿ ಮಾಡಿದ್ದೀನಿ. ಸೊ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಈ ಡಿಸೈನು. ಇನ್ನೂ ನಿಮ್ಗೆ ಈ ಡಿಸೈನೇ ಕಾಪಿ ಮಾಡ್ಬೇಕು ಅಂತ ಏನಿಲ್ಲ. ಈ ಡಿಸೈನ್ ನಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇನ್ನೂ ಫೆಸಿಲಿಟೀಸ್, ಇನ್ನೂ ಇಂಪ್ರೂವ್ಮೆಂಟ್ಸ್ ಬೇಕು ಅಂದ್ರೆ ಖಂಡಿತವಾಗ್ಲೂ ನ್ಯೂ ಲುಕ್ ನಿಮ್ಗೋಸ್ಕರ ಇದೀವಿ. ನಿಮ್ ಬೇಕಿರೋ ಟೇಸ್ಟ್ ನೀವು ಮಾಡಿ, ನಾನ್ ಖಂಡಿತವಾಗ್ಲೂ ಅದನ್ನ ಸಪೋರ್ಟ್ ಮಾಡ್ತೀನಿ. ಬರೀ ಹೋಟೆಲ್ ಬಿಸ್ನೆಸ್ ಸೀಮಿತ ಆಗ್ಬೇಡಿ, ಬಹಳ ಬಿಸ್ನೆಸ್ ಐತೆ. ಇನ್ನು ಬಹಳ ಜನ ಫೋನ್ ಮಾಡ್ತಾ ಇದ್ದಾರೆ. ಐಸ್ ಕ್ರೀಮ್ ಬಿಸ್ನೆಸ್ ಅವ್ರು ಫೋನ್ ಮಾಡಿದ್ರೆ ಅವ್ರದಾದ ಡಿಸೈನ್ ಮಾಡ್ಕೊಡ್ತೀರಾ ಸರ್, ಎಲ್ಡಿರ್ ಬಿಸ್ನೆಸ್ ಅವ್ರು ಮಾಡ್ತಾವ್ರೆ, ಫ್ರೂಟ್ ಬಿಸ್ನೆಸ್ ಅವ್ರು ಮಾಡ್ತಾವ್ರೆ, ಸ್ಮಾಲ್ ಇನ್ನು ಬೇಕಿರೋ ತರ ಡಿಫ್ರೆಂಟ್ ಶಾಪ್ಸ್. ಎಸ್, ನಿಮ್ಗೆ ಐಡಿಯಾ ಬಂದಿದ್ಯಾ ನನ್ನ ಮೈಂಡ್ಗೆ? ನಾನು ಅಂಗಡಿ ಎಷ್ಟೆಷ್ಟೋ ಪೇಮೆಂಟ್ ಕೊಟ್ಟು ಮಾಡ್ತಾ ಇದ್ದೀನಿ, ಯಾಕೆ ಇದೊಂದು ಟ್ರೈ ಮಾಡಿ ನೋಡ್ಬಾರ್ದು? ನನ್ನ ಬಿಸ್ನೆಸ್ ಡೌನ್ ಆಗಿದೆ, ನನ್ನ ಬಿಸ್ನೆಸ್ಗೆ ಹೆಂಗ್ ಮೇಲೆ ತಗೊಬರ್ಬೇಕು? ಖಂಡಿತವಾಗ್ಲು ಬನ್ನಿ, ಡಿಸ್ಕಸ್ ಮಾಡೋಣ. ನನ್ನ ಪದಾರ್ಥ ಸೇಲ್ ಆಗೋದು ಇಂಪಾರ್ಟೆಂಟ್ ಅಲ್ಲ. ಐ ಆಮ್ ಇನ್ PhD ಇನ್ ಮಾರ್ಕೆಟಿಂಗ್. ಐ ವಿಲ್ ಹೆಲ್ಪ್ ಯು ಔಟ್ ಅಂಡ್ ಹೌ ಯುವರ್ ನಿಮ್ ಬಿಸ್ನೆಸ್ ಹೆಂಗ್ ಇಂಪ್ರೂವ್ ಮಾಡ್ಬೇಕು ಅಂತ. ಖಂಡಿತವಾಗ್ಲು ಒಂದ್ಸತಿ ಬನ್ನಿ, ಡಿಸ್ಕಸ್ ಮಾಡೋಣ, ನಿಮ್ ಬಿಸ್ನೆಸ್ ಹೆಂಗ್ ಮುಂದೆ ತಗೊಬರೋಣ. ನ್ಯೂ ಲುಕ್ ನಲ್ಲಿ
ನನಗೂ ಒಂದು ನ್ಯೂ ಲಕ್ ಆಗಿದೆ 15 years ಇಂದ ದಿಸ್ ವಿ ಆರ್ ಡೂಯಿಂಗ್ ಇಟ್. ಇಟ್ಸ್ ಫಾರ್ ಯು ಮೇ ಬಿ ಎ ನ್ಯೂ ಲಕ್ ಫ್ರಮ್ ಯುವರ್ ನ್ಯೂ ಸ್ಟಾರ್ಟ್. ಸೊ ಫ್ರೆಂಡ್ಸ್, ಲೇಟ್ ಮಾಡ್ಕೋಬೇಡಿ, ತಡ ಮಾಡ್ಕೋಬೇಡಿ. ವೆಹಿಕಲ್ಸ್ ಆಲ್ರೆಡಿ ರೆಡಿ ಆಗಿ ಸೇಲ್ ಆಗಿ ತಿರ್ಗಾ ಆರ್ಡರ್ಸ್ ಆಗಿ ಆಗ್ತಾ ಐತೆ. ನಿಮ್ಗೋಸ್ಕರ ನಾವು ರೀಫರ್ಬಿಶ್ಮೆಂಟ್ ಕಾನ್ಸೆಪ್ಟ್ ಮೊಟ್ಟ ಮೊದಲಾಗಿ ಇಂಡಿಯಾದಲ್ಲೇ ಅಂತ ಹೇಳ್ಬೋದು. ಕಮರ್ಷಿಯಲ್ ವೆಹಿಕಲ್ಸ್ ನಲ್ಲಿ ಯಾರು ಈ ಪ್ಲಾನ್ ಮಾಡಿಲ್ಲ, ನಾವ್ ಮಾಡ್ತಾ ಇದೀವಿ. ಕರ್ನಾಟಕ ಬಹಳ ದೂರ ಇಲ್ಲ, ಬಹಳ ಸೇಫ್ ಆಗಿ ನಿಮ್ಗೆ ಕಾಸ್ಟ್ ಕಂಟ್ರೋಲ್ ಆಗಿ ನಿಮ್ ಬೇಕಿರೋ ಡಿಸೈನ್, ನಿಮ್ ಕಂಡಿರೋ ಕನ್ಸು ನೆನ್ಸ್ ಮಾಡ್ಬೇಕು ಅಂದ್ರೆ ಖಂಡಿತವಾಗ್ಲೂ ಇದೇ ಜಾಗ, ನ್ಯೂ ಲಕ್ ರೀಫರ್ಬಿಶ್ಮೆಂಟ್ ಕಂಪ್ನಿ. ಬನ್ನಿ, ವಿಡಿಯೋಗೆ ಜಾಸ್ತಿ ಲಾಂಗ್ ಮಾಡೋದ್ ಬೇಡ, ನೀವು ವೇಟ್ ಮಾಡ್ತಾ ಇರ್ತೀರಾ ರೀಫರ್ಬಿಶ್ ಅಂದ್ರೆ ಏನ್ ತಿಳ್ಕೊಬೇಕು ಅಂತ. ಹಳೆ ವೆಹಿಕಲ್ಸ್ಗೆ ಯಾವ ತರ ಮಾಡಿದೀವಿ ನಾವು ಒಂದು ವಿಡಿಯೋ ಕ್ಲಿಪ್ಸ್ ನಲ್ಲಿ ತೋರಿಸ್ಕೊಡ್ತೀವಿ. ಸೊ ಬನ್ನಿ ಫ್ರೆಂಡ್ಸ್. ಸೊ ಕ್ಯಾಂಟೀನ್ ಲೆವೆಲ್ಗೆ ಬಂದಿದೆ ಪುನೀತ್ ಅವರೇ. ನಿಮ್ದು ನಿಮ್ಮ ಡ್ರೀಮ್ ಜೊತೆ ನಮ್ಮ ಡ್ರೀಮು ಇದು, ನಿಮ್ಮ ಒಬ್ರದ್ದೇ ಡ್ರೀಮ್ ಅಲ್ಲ, ನಮ್ದು. ಸೊ ಅದಕ್ಕಿಂತ ತುಂಬ ಚೆನ್ನಾಗಿ ಬರ್ತಾ ಇದೆ ಫಿನಿಶಿಂಗ್. ಸೊ ಯಾಕಂದರೆ ನಾವು ಆಲ್ರೆಡಿ ಇವಾಗ ಆನ್ಲೈನು ಯೂಟ್ಯೂಬ್ನಲ್ಲಿ ನೋಡಿ ಬ್ಯಾಕ್ ಫೇಸಿಂಗ್ ಎಲ್ಲ ಆಲ್ಮೋಸ್ಟ್ ಟ್ರೈನ್ಗೆ ತೊಗೊಬರ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಇದು ಒರಿಜಿನಲ್ ಟ್ರೈನ್ ಲುಕ್. ಇದು ನೀವು ಲಾಸ್ಟ್ ಟೈಮ್ ಮಾಡಿದ್ರೆ ಅದಕ್ಕೂ ಇದಕ್ಕೂ ಇದೇ ಒರಿಜಿನಲ್ ಟ್ರೈನ್ ಲುಕ್ನಲ್ಲಿ ಮಾಡಿದ್ದೀವಿ. ಪ್ಲಸ್ ಇದು ಬ್ಯಾಕ್ ಸೈಡ್ ಇದು 2 ಕಡೆ ಡೋರ್ ಇದು ಮಾಡಿ ಬರುತ್ತೆ. ಮತ್ತು ಇನ್ನು ಸ್ಮಾಲ್ ಒಂದು ಚೇಂಜಸ್ ಕೊಟ್ಟಿದ್ದೀನಿ ಪುನೀತ್ ಅವರೇ. ಇದು ನಿಮಗೆ ಲೈಟಿಂಗ್ ಸಿಸ್ಟಮ್ ಥರ ಮಾಡೋಕ್ಕೆ ಇದು ಒಂದು ಆಪ್ಷನ್. ಈ ಕಡೆಯಿಂದ ಒಂದು ಬೋರ್ಡೆ ಬರೀ ಸನ್ ಬೋರ್ಡ್ ಹಾಕಿ ಅದೆಲ್ಲ ಮಾಡಿಬಿಟ್ರೆ ಔಟ್ಲುಕ್ ತುಂಬ ಬರುತ್ತೆ, ತುಂಬಾ ಬರುತ್ತೆ LEDs ಆಗ್ಬಿಟ್ಟು ಮಾಡಿದ್ರೆ. ಸೊ ಬ್ಯಾಕ್ ಇದು ಟ್ರೈನ್ ಲುಕ್ನಲ್ಲಿ ಬರ್ತಾ ಇದೆಯೋ ಆಲ್ಮೋಸ್ಟ್ ಬಂದಿದೆ. ಪೇಂಟಿಂಗಲ್ಲಿ ಫಿನಿಶ್ ಮಾಡ್ಕೋಬೇಕು. ಓಕೆ ಸರ್, ಏನಾದರೂ ಇದ್ದರೆ ನಾನು ತಿರ್ಗಾ ಅಪ್ಡೇಟ್ ಮಾಡ್ತೀನಿ. ಮಾರ್ನಿಂಗ್ ಫ್ರೆಂಡ್ಸ್, ಇದು ಟ್ರೈನ್ ಡಿಸೈನು ಒನ್ ಆಫ್ ದ ಕಸ್ಟಮರ್ ಕಾಯಿಸ್ ಮೇಲೆ ಮಾಡ್ತಾ ಇರೋದು. ಸೊ ಆಲ್ಮೋಸ್ಟ್ ವೆಹಿಕಲ್ ಆಗಿ ಇವಾಗ ಪೇಂಟಿಂಗ್ ಸೆಕ್ಷನ್ಗೆ ಬಂದಿದೆ. ಬಾಡಿ ಶಾಪ್ ಎಲ್ಲ ಕಂಪ್ಲೀಟ್ ಆಗಿ ಪೇಂಟಿಂಗ್ ಶಾಪ್ ಬಂದಿರೋದು ಇವಾಗ. ಇದಕ್ಕೆ ಇವಾಗ ಆಲ್ಮೋಸ್ಟ್ ಮೆಟಲ್ ಪೇಸ್ಟ್ ವರ್ಕ್ ಆಗ್ತಾ ಐತೆ. ದೆನ್ ಸರ್ಫೇಸರ್ ಮಾಡ್ತೀವಿ. ಕೊನೆಯದಕ್ಕೆ ಸ್ಪಾಟ್ ಚೆಕ್ ಮಾಡಾದ್ಮೇಲೆ ಇದಕ್ಕೆ ಕಂಪ್ಲೀಟ್ ಪೇಂಟಿಂಗ್ ರೆಡಿ ಇರುತ್ತೆ. ಅವಾಗ ನಾವು ಪೇಂಟಿಂಗ್ ಮಾಡ್ತೀವಿ. ಸೊ ಮೆಟಾಲಿಕ್ ಪೇಂಟ್ ಮಾಡೋಣ ಅಂತ ಇದೀವಿ ಇದಕ್ಕೆ. ಯಾಕಂದರೆ ಬೇರೆಯವರು ನಾರ್ಮಲ್ ಆಗ್ತಾರೆ, ನಾವು ಡೀಕೋ ಮೆಟಾಲಿಕ್ ಮಾಡಿ ಆಮೇಲೆ ಕ್ಲಿಯರ್ ಮಾಡಿದಾಗ ಇದು ಗಾಡಿ ಎಲ್ಲ ಕಂಪ್ಲೀಟ್ ರಾಯಲ್ ಲುಕ್ ಬರುತ್ತೆ. ಸೊ ನೋಡಿ ಫ್ರೆಂಡ್ಸ್, ನಿಮಗೂ ಒಂದು ಕಾಯಿಶ್ ಇದ್ದರೆ ಈ ಥರ ಒಂದು ಟ್ರೈನ್ ಇಂಜಿನ್ ಮಾಡ್ಬೋದು ನಮ್ಮಲ್ಲಿ. ಕಂಪ್ಲೀಟ್ ಡಿಸೈನ್ ನಾವು ಮಾಡ್ಕೊಡ್ತೀವಿ. ಒಳಗಡೆ ಕಿಚನ್ ನಿಮಗೆ ಈ ಥರ ಬರುತ್ತೆ, ಸ್ಟ್ಯಾಂಡಿಂಗ್ ಕಿಚನು, 2 ಸ್ಟೋವು, ಒಂದು ತವಾ ಬರುತ್ತೆ, ದೋಸೆ ತವಾ, ವಾಶ್ ಬೇಸಿನ್ ಬರುತ್ತೆ. ಈ ಕಡೆದಕ್ಕೆ ಒಂದು ಶೆಲ್ಫ್ ಬರುತ್ತೆ. ಇಲ್ಲಿ ಸರ್ವಿಸ್ ಟೇಬಲ್ಗೆ ಒಂದು ಔಟ್ಸೈಡ್ಗೆ ಒಂದು ಸರ್ವಿಸ್ ಕೌಂಟರ್ ಬರುತ್ತೆ. ಒಂದು ಇದು ವಾಟರ್ ಟ್ಯಾಂಕ್ಗೆ ಸ್ಪೇಸ್ ಮಾಡಿರೋದು. ವಾಟರ್ ಟ್ಯಾಂಕ್ ಬಂದು ಇದಕ್ಕೆ ಒಂದು ವಾಶ್ ಬೇಸಿನ್ಗೆ ಒಂದು ನಲ್ಲಿ ಬರುತ್ತೆ ಕ್ಯಾಬ್ದು. ಕಂಪ್ಲೀಟ್ ಫಿನಿಶಿಂಗ್ ಮಾಡ್ತಾ ಇದ್ದೀವಿ. ಇನ್ನು ಪೇಂಟಿಂಗ್ ಆದಮೇಲೆ ನೋಡೋಣ, ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗು. ರಾಯಲ್ ಲುಕ್ ಇದೆ ಖಂಡಿತವಾಗ್ಲೂ. ಇದು ಆಫ್ಟರ್ ಪೇಂಟಿಂಗ್ ನಿಮಗೆ ಇದು ಐಡಿಯಾ ಸಿಗುತ್ತೆ. ಥ್ಯಾಂಕ್ ಯು. ನೋಡಿ ಸರ್, ಇವಾಗ ಸರ್ಫೇಸ್ ಮಾಡಿ ಮುಗಿಸಿದೀವಿ. ಇದು ಕಂಪ್ಲೀಟು ಸರ್ಫೇಸ್ ಆದಮೇಲೆ ಸ್ಪಾಟ್ ಟಚಪ್. ಸ್ಪಾಟ್ ಟಚಪ್ ಅಂದರೆ ಸ್ಪಾಟ್ಸ್ ಎಲ್ಲೆಲ್ಲಿ ತಿರ್ಗಾ ಮೇಲೆ ಕೆಳಗಡೆ ಹಳ್ಳ ಜಲ್ಲಿದ್ರೆ ಅದಕ್ಕೆ ಒಂದ್ಸತಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಇದು ಚೆಕ್ ಮಾಡ್ಕೊಂಡು ನಾವು ಕಂಪ್ಲೀಟ್ ಇದು ಫೈನಲ್ ಕೋಟ್ ಪೇಂಟ್ ಹೊಡಿಯೋಕ್ಕಿಂತ ಮುಂಚೆ ಈ ವರ್ಕ್ ಆಗುತ್ತೆ. ಸ್ಪಾಟ್ ಆಮೇಲೆ ಫೈನಲ್ ಕೋಟ್ ಪೇಂಟ್ ಆಗೋದು. ಇನ್ನೊಂದು ಕೋಟ್ ಸರ್ಫೇಸ್ ಆಗುತ್ತೆ, ಆಮೇಲೆ ಫೈನಲ್ ಪೇಂಟ್ ಆಗುತ್ತೆ. ಕಂಪ್ಲೀಟ್ ಮೆಟಾಲಿಕ್ ಪೇಂಟಿಂಗ್ನಲ್ಲಿ ಫಿನಿಶಿಂಗ್ ಕೊಡ್ತಾ ಇದ್ದೀವಿ. ಇದು ಟ್ರೈನ್ ಲುಕ್ಕು. ಸೊ ಇನ್ನೂ ಚೆನ್ನಾಗಿ ಬರುತ್ತೆ ಇದು ಫಿನಿಶಿಂಗು. ಸೊ ಫ್ರಂಟು ನಿಮಗೆ ಫಿನಿಶಿಂಗ್ ಎಲ್ಲ ಇದೆಲ್ಲ ಮೆಟಾಲಿಕ್ ಫಿನಿಶಿಂಗ್ ಕೊಡ್ತಾ ಇದ್ದೀನಿ. ಇದು ಫ್ರಂಟ್, ಇದು ಬೇಸು, ಇದ್ರ ಮೇಲೆ ಪೇಂಟ್ ಆಗ್ತಾ ಇದೆ ಆ್ಯಕ್ಚುಲಿ ಮೆಟಾಲಿಕ್. ಈ ಕಡೆ ಆಗ್ತಾ ಇದೆ ಒಂದು ಕಡೆಗೆ. ಇದಕ್ಕೆ ಕಾಂಬಿನೇಷನ್ ಇನ್ನೂ ಚೆನ್ನಾಗಿ ಕೊಡ್ತೀನಿ. ಇದು ಫ್ರಂಟ್ ಗ್ರಿಲ್ಲು ಸಿಲ್ವರ್ ಬರುತ್ತೆ, ಟ್ರೈನ್ಗೆ ಬಂದಂಗೆ ಬರುತ್ತೆ. ಅದು ಸಿಲ್ವರ್ ಬರುತ್ತೆ. ಎಲ್ಲ ಕಂಪ್ಲೀಟ್ ಮೆಟಾಲಿಕ್ ಫಿನಿಶಿಂಗ್ ಬರುತ್ತೆ. ಹಿಂಗೆ ಬಂದಿದೆ ನೋಡಿ.
ನೋ ಲೈಟ್ डालो उधर जाको बेटो ಸೊ ನಮ್ಮದು ಈ ಥರ ರಿಫರ್ಬಿಶ್ಮೆಂಟ್ ಫಿನಿಶಿಂಗ್ ಹಿಂಗೆ ಬರುತ್ತೆ ಸರ್. ಕ್ಲೀನಾಗಿ ಮಾಡಿ ಫಿನಿಶಿಂಗ್ ಎಲ್ಲ ಬಂದು ಇವಾಗಲೂ ಜ್ಞಾಪನ ಇದೆ 1 month ಬ್ಯಾಕು ಈ ಥರ ಮಾಡೋಣ ಅಂತ ನೀವು ನಮ್ಮ ಜೊತೆ ಕೌನ್ಸಿಲಿಂಗ್ ಮಾಡಿ ಡಿಸ್ಕಸ್ ಮಾಡಿದ್ವಿ. ನಾನು ಆ ಟೈಮ್ನಲ್ಲಿ ಟು ಬಿ ಫ್ರ್ಯಾಂಕ್ ದಿಸ್ ವೆಹಿಕಲ್ ಈಸ್ ಡೆಡಿಕೇಟೆಡ್ ಆ್ಯಂಡ್ ಮನಸ್ಸಿಂದ ಮಾಡೋಕ್ಕೆ ಹೋಗಿದ್ದು ಈ ಡಿಸೈನ್ ಪ್ಲ್ಯಾನ್ ಮಾಡಿ ಫಾರ್ ಮೈ ವೈಫ್ ಮೆಮೊರೀಸ್ ಟು ಬಿ ಫ್ರ್ಯಾಂಕ್. ಯಾಕಂದರೆ ಈ ಡಿಸೈನ್ ಅವ್ರು ಇರ್ತಾ ಇದ್ದರೆ ತುಂಬ ಖುಷಿ ಪಡೋಳು. ಯಾಕಂದರೆ ಆವಾಗ ನಾನು ಈ ಥರ ಒಂದು ಇನ್ವಾಲ್ವ್ ಆಗಿ ಮಾಡೋದು ನೋಡಿದ್ರೆ ಖುಷಿ ಪಡ್ತಾಳೆ ಯಾವುದೋ ಒಂದು ಇದರಲ್ಲಿ. ಸೊ ಥ್ಯಾಂಕ್ಸ್ ಫಾರ್ ಯು ಪುನೀತ್, ಬಿಕಾಸ್ ಫಾರ್ ಯುವರ್ ಥಿಂಗ್ ಇದರಲ್ಲಿ ನಾನು ಮಾಡೋಂಗಾಯಿತು. ಆ್ಯಂಡ್ ಇಟ್ಸ್ ಡೆಡಿಕೇಟೆಡ್ ಟು ಮೈ ವೈಫ್ ಮೆಮೊರಿ ನಬೀಲಾ ಫಾತಿಮಾ ಫಾರ್ ಎ ಪರ್ಸನ್ ಹೂ ಹ್ಯಾಸ್ ಹ್ಯಾವ್ ಎ ಕ್ರಿಯೇಟಿವ್ ಮೈಂಡ್. ಸೊ ಒಂದು ಟ್ರೆಂಡ್ ಡಿಸೈನ್ ತೊಗೊಬಂದರು ಮಾಡಿದ್ದೀರಾ, ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಅಪ್ ಮಾಡಿದರೆ ಇಂಪ್ರೂವ್ಡ್ ನೀವು ಇದರಲ್ಲಿ ಬೆಳೀಲಿ ಅಂತ ನಾವು ಒಂದು ಆರಿಸ್ತಾ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ದಟ್. ಆ್ಯಂಡ್ ನಾನು ನಿಮ್ಗೆ ಹತ್ರ ಡಿಸೈನ್ಸ್ ಎಲ್ಲ ತೊಗೊಂಡು ಮಾಡಿದ್ದೀವಿ. ಎಷ್ಟು ಎಕ್ಸ್ಟೆಂಡ್ಗೆ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಮಾಡೋದು ಕಷ್ಟ, ಆದಷ್ಟು ಆ ಡಿಸೈನ್ಗಿಂತ ತೊಗೊಬಂದಿದ್ದೀವ ಸರ್ ನೀವು ಹೇಳಿದ್ದು ಡಿಸೈನ್ಗೆ. ಸರ್ ಆ್ಯಕ್ಚುಲಿ ಥ್ಯಾಂಕ್ ಯು. ತುಂಬ ಚೆನ್ನಾಗಿ ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ನೀವಾಗಲಿ ನಿಮ್ಮ ಟೀಮ್ ಆಗಲಿ. ನಾನು ಬ್ಯಾಂಗ್ಳೂರಿಂದ ಇಲ್ಲಿವರೆಗೂ ಮೈಸೂರವರೆಗೂ ನಾನು ಇಲ್ಲಿವರೆಗೂ ಬಂದು ನ್ಯೂ ಲುಕ್ ಅನ್ನೋ ಒಂದು ರಿಫರ್ಬಿಶ್ ಕಂಪ್ನಿಗೆ ನಾನು ಒಂದು ಪ್ರಾಜೆಕ್ಟ್ನ ಕೊಟ್ಟು ಇವತ್ತು ಒಂದು ಸಕ್ಸಸ್ಫುಲ್ಲಾಗಿ ಎಲ್ಲ ವರ್ಕು ಕೂಡ ಗಾಡಿಯಿಂದ ಹಿಡ್ದು ಕಂಪ್ಲೀಟಾಗಿ ಡಿಸೈನಿಂಗಿಂದ ಹಿಡ್ದು ಇಂಟೀರಿಯರ್ ಸೆಕ್ಟರಿಂದ ಹಿಡ್ದು ನನಗೆ ಐಡಿಯಾಸ್ ಕೊಡೋದ್ರ ಜೊತೆಗೆ ನಮ್ಮ ಐಡಿಯಾಸ್ ಕೂಡ ನೀವು ತೊಗೊಂಡು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ಸುಮ್ಮನೆ ಏನೋ ಹೇಳಬೇಕು ಅಥವಾ ಏನೋ ಒಂದು ಕಮೆಂಟ್ ಕೊಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಇಟ್ ಈಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ದೀರಾ. ನಾನು ಅಂದ್ಕೊಂಡೇ ಇರಲಿಲ್ಲ ಈ ಥರ ಬರುತ್ತೆ. ಎಲ್ಲೋ ನಾನು ಒಂಥರ ಪ್ಲ್ಯಾನ್ ಅಪ್ ಮಾಡಿದಾಗ ಅದು ನಿಮ್ಮ ಹತ್ರ ಡಿಸ್ಕಸ್ ಮಾಡಿದಾಗ ಐ ಥಾಟ್ ಲೈಕ್ ಓಕೆ ಏನೋ ಒಂದು ಬರುತ್ತೆ ಅಂತ ನಾನು ಅಂದ್ಕೊಂಡೆ. ಬಟ್ ಈ ರೀತಿ ಎಲ್ಲೋ ಕೆಲವು ಸ್ಮಾಲ್ ಎಲಿಮೆಂಟ್ಸ್ ಕೂಡ ಲೈಟಿಂಗ್ ಆಗಿರ್ಬೋದು, ಆ ಗ್ರಿಲ್ಸ್ ಆಗಿರ್ಬೋದು, ಆಮೇಲೆ ಇಂಟೀರಿಯರಲ್ಲಿ ಆಗಿರೋದು ಕೆಲವು ಥಿಂಗ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದೀರಾ ಸರ್. ನಿಮ್ಮ ವೈಫ್ ಮೆಮೊರೀಸ್ ಅಂತ ಹೇಳಿದ್ರಿ. ಸೊ ಆ ಮೂಮೆಂಟಲ್ಲಿ ನಾವು ಬಂದ್ಬಿಟ್ಟು ಒಂದು ಪ್ರಾಜೆಕ್ಟ್ನ ನಿಮ್ಮ ಹ್ಯಾಂಡ್ ಓವರ್ ಮಾಡಿದ್ವಿ. ಸೊ ನಾನು ಅಷ್ಟು ದೂರ ಇದ್ದರೂ ಕೂಡ ಒಂದು ಪೇಮೆಂಟ್ಗೆ ಡಿಮ್ಯಾಂಡ್ ಮಾಡ್ದೇ ನೀವು ಒಂದು ನಿಮ್ಮ ಒಂದು ಕಂಫರ್ಟಬಲ್ ಕಸ್ಟಮರ್ಗೆ ನೀವು ಫೀಲ್ ಮಾಡಿಸಿ ಎಂಡ್ ಆಫ್ ದ ಡೇ ಇವತ್ತು ಡೆಲಿವರಿ ಕೊಡ್ತಾ ಇದ್ದೀರಾ. ನಾನು ಒಂದು ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಕೈಯಿಂದನೇ ಈಗ ತೊಗೊಂಡು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಳ್ಳೇದಾಗಿ ನ್ಯೂ ಲಕ್ ಇಟ್ ಈಸ್. ನನಗೂ ಒಂದು ನ್ಯೂ ಲಕ್ ತಗೊಬಂದಿರೋದು ಇದು ನನ್ನ ಲೈಫ್ನಲ್ಲಿ. ಸೊ ನಿಮಗೂ ಒಂದು ನ್ಯೂ ಲಕ್ ಬರುತ್ತೆ ಇದರಲ್ಲಿ ಅಂತ ಖಂಡಿತ ಅರಿಸ್ತಾ. ಸೊ ಬನ್ನಿ ವಿಡಿಯೋ ಕಂಪ್ಲೀಟ್ ನೋಡೋಣ. ಬೇರೆ ವ್ಯೂವರ್ಸ್ ನಿಮ್ದು ಯಾವ್ದಾದ್ರು ಐಡಿಯಾಸ್ ಇದ್ದರೆ ಖಂಡಿತವಾಗ್ಲೂ ಬನ್ನಿ. ಮೈಸೂರಿನಲ್ಲಿ ನಮ್ಮ ರಿಫರ್ಬಿಶ್ ಸೆಂಟರ್ ಇರೋದು. ಅದಕ್ಕೆ ಏನೇ ವೆಹಿಕಲ್ಸ್ ನೀವು ಹೊಸದಾಗಿ ಡಿಸೈನ್ ಬರಬೇಕು ಅಂದರೆ ನಾವು ನಿಮಗೋಸ್ಕರ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೊ ನೀವು ಸಹ ನಾವು ಹೊಸದಾಗಿ ಚಾನಲ್ ಬಿಡುಗಡೆ ಮಾಡಿದ್ದೀವಿ, ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿ. ಅದು ಆ್ಯಕ್ಟಿವ್ 1 ವರ್ಷದಿಂದ ಇರಲಿಲ್ಲ ಈ ಡಿಸೈನ್ಸಿಂದ. ಸೊ ಆ ಒಂದು ಇದರಿಂದ ನಾವು ಮನಸ್ಸಿಂದ ಮಾಡಬೇಕು ಅಂತ ಇದ್ದೀವಿ. ಸೊ ಹೊಸ ಡಿಸೈನ್ಸ್ ನಿಮ್ದೇನಾದರೂ ಇದೆಯಾ ಕಸ್ಟಮರ್ಸ್, ಸೊ ಅದನ್ನು ನಮ್ಮ ಜೊತೆ ಬಂದು ಶೇರ್ ಮಾಡ್ಕೊಳ್ಳಿ. ಆಲ್ರೆಡಿ ಒಂದು ಕೇರಳ ಪರ್ಸನ್ ಬಂದಿದ್ದರು ಮೊನ್ನೆ, ಒಂದು ನ್ಯೂ ಡಿಸೈನ್ ಐಸ್ ಕ್ರೀಮ್ ಇದಕ್ಕೆ ಮಾಡಿ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಒಳ್ಳೆ ಒಂದು ಐಡಿಯಾ ತೊಗೊಂಡು. ಇನ್ನೊಬ್ಬರು ಬೇಕ್ರಿ ಮಾಡಿಕೊಡ್ತೀರಾ ಅಂತ ಬಂದವ್ರೆ. ಖಂಡಿತವಾಗ್ಲೂ ಈ ಥರ ನ್ಯೂ ಐಡಿಯಾಸ್ ತೊಗೊಬಂದು ನಾನು ಏನೋ ಒಂದು ಮಾಡಬೇಕು ಅಂತ ನೀವು ಅನ್ಸ್ಕೊಂಡಿದ್ರೆ ಖಂಡಿತವಾಗ್ಲೂ ಬನ್ನಿ. ಯಾಕಂದರೆ ನನಗೆ ಆ ಥರ ಒಂದು ಕ್ಲಬ್ಬಾಗಿ ವರ್ಕ್ ಮಾಡಿ ನೀವು ಡಿಸ್ಕಸ್ ಮಾಡಿ ಮಾಡಿದಾಗ ಎಲ್ಲೋ ಒಂದು ನೀವು ಬೆಳೆದು 1 year 2 year 5 years ಆಗಲಿ, ಸ್ಟಾರ್ಟಿಂಗ್ ಮಾಡಿದಾಗ ನಾವು ನ್ಯೂ ಲಕ್ ಹೋಗಿದ್ವಿ, ಡಿಸ್ಕಸ್ ಮಾಡಿದ್ವಿ, ಅವರ್ ಜರ್ನಿ ಆಫ್ ಸಕ್ಸಸ್ ಸ್ಟಾರ್ಟೆಡ್ ಫ್ರಮ್ ದೇರ್ ಅಂತ ನೀವು ಅನ್ಸ್ಕೋಬೇಕು. ಅದು ಖಂಡಿತವಾಗ್ಲೂ ಹಂಗೆ ಆಗಲಿ. ನೀವು ಬೇರೆಯವ್ರಿಗೆ ಏನಾದರೂ ನಮಗೆ ಸಪೋರ್ಟ್ ಮಾಡಿಕೊಡ್ಬೇಕು ಅಂದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಅವರ್ ಚಾನಲ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸರ್.